ಹುಬ್ಳಿ ಗಲಭೆ ಆಗಿದ್ಯಾವಾಗ, ಅರೆಸ್ಟ್ ಮಾಡಿದ್ಯಾವಾಗ, ಇದನ್ನ ಬಿಜೆಪಿ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಎಲ್ಲಿ ನೋಡಿದ್ರಲ್ಲಿ ಪ್ರತಿಭಟನೆ. ಶ್ರೀಕಾಂತ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಇದನ್ನ ದೊಡ್ಡ ಅಸ್ತ್ರ ಮಾಡಿಕೊಂಡಿದೆ. ಬೇರೆ ಬೇರೆ ಕಡೆಗೆ ಬಿಜೆಪಿ ನಾಯಕರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಹುಬ್ಳಿಯ ಜಿಲ್ಲಾ ನ್ಯಾಯಾಲಯದಿಂದ ಇವತ್ತು ಏನಾದರೂ ಜಾಮೀನು ಸಿಗುತ್ತಾ, ಇದು ಕೂಡ ಒಂದು ದೊಡ್ಡ ಪ್ರಶ್ನೆ. ವಾದ ಪ್ರತಿವಾದವನ್ನು ಆಲಿಸಲಾಗಿದೆ. ಶ್ರೀಕಾಂತ್ ಪೂಜಾರಿ 1992ರಲ್ಲಿ ನಡೆದಂಥ ಗಲಭೆ ಕೇಸ್ನಲ್ಲಿ ಆರೋಪಿ. ಅಡಿಕೆ ಮಾರಾಟ ಮಳಿಗೆಗೆ ಶ್ರೀಕಾಂತ್ ಬೆಂಕಿ ಹಚ್ಚಿದ್ರು ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. 1992ರಲ್ಲಿ ನಡೆದಂಥ ಘಟನೆ. ಹಜರೇ ಸಾಬ್ ಅನ್ನುವಂಥವರಿಗೆ ಸೇರಿದಂಥ ಅಂಗಡಿ ಇದು. ಜಾಮೀನು ಪಡೆದು ಶ್ರೀಕಾಂತ್ ಕೋರ್ಟಿಗೆ ಹಾಜರಾಗಿರಲಿಲ್ಲ. ಶ್ರೀಕಾಂತ್ ಪೂಜಾರಿ ವಿರುದ್ಧ ಕೋರ್ಟ್ ವಾರೆಂಟನ್ನು ಹೊರಡಿಸಿತ್ತು. 31 ವರ್ಷಗಳ ನಂತರ ಹುಬ್ಬಳ್ಳಿ ಶಹರ ಪೊಲೀಸರು ಶ್ರೀಕಾಂತನ್ನು ಬಂಧಿಸಿದ್ರು. ಶ್ರೀಕಾಂತ್ ಪೂಜಾರಿ ತೋರಿಸ್ತಾ ಇದ್ದೀವಿ. ಆವಾಗ ಹೆಂಗಿದ್ದಂಥ ಶ್ರೀಕಾಂತ್ ಪೂಜಾರಿ ಇವಾಗ ಹೆಂಗಿದ್ದಾರೆ ನೋಡಿ. ಯಾಕಂದರೆ 32 ವರ್ಷದ ಹಿಂದಿನ ಕೇಸ್. ಇದೇ ಒಂದು ಅಸ್ತ್ರ ಆಗಿಬಿಡ್ತು ಬಿ ಜೆ ಪಿಗೆ. ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕು. ಇಡೀ ದೇಶ ಕಾಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಕರಸೇವಕರ ಮೇಲೆ ಈ ರೀತಿ ನೀವು ಸೇಡು ತೀರಿಸ್ಕೊತಾ ಇದ್ದೀರಿ. ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಕಾಂಗ್ರೆಸ್. ಇನ್ನು ಜೋಶಿಯವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೇಳಿದ್ರು. ಇವ್ರಿಗೆ ಹೊಟ್ಟೆ ಉರಿ, ಇವರಿಗೆ ರಾಮ ಮಂದಿರ ಕಟ್ಟಿರೋದ್ರ ಬಗ್ಗೆ, ಜೊತೆಗೆ ಕರಸೇವಕರ ಬಗ್ಗೆ ಇವ್ರಿಗೆ ಹೊಟ್ಟೆ ಉರಿ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಮೊನ್ನೆ ನಡೆದಂಥ ಪ್ರತಿಭಟನೆಗಳು ನೋಡ್ತಾ ಇದ್ದೀವಿ. ಹುಬ್ಬಳ್ಳಿಯಿಂದ ಶುರುವಾಯಿತು ಪ್ರತಿಭಟನೆ. ಒಂದು ಕಡೆಗೆ ಆರ್ ಅಶೋಕ್ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಿದರು. ಇನ್ನೊಂದು ಕಡೆಗೆ ವಿಜಯೇಂದ್ರ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದರು, ಸ್ವಾತಂತ್ರ್ಯ ಉದ್ಯಾನವನದಲ್ಲಿ. ಅದಾದ ನಂತರ ಬೇರೆ ಬೇರೆ ಕಡೆ ಪ್ರತಿಭಟನೆಗಳಾಗ್ತಾನೇ ಇವೆ. ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತು. ಶಿವಮೊಗ್ಗದಲ್ಲಿ ಈಶ್ವರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತು. ಇನ್ನು ಪೊಲೀಸ್ ಸ್ಟೇಷನ್ನ ಎದುರುಗಡೆಗೆ ಕೂತ್ಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡಿದರು ಸುನೀಲ್ ಕುಮಾರ್. ನಾನು ಕೂಡ ಕರಸೇವಕ, ನನ್ನನ್ನು ಕೂಡ ಬಂಧಿಸಿ ಅನ್ನುವಂಥ ಫಲಕವನ್ನು ಇಟ್ಟು ಪ್ರತಿಭಟನೆ.